ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ. ಮೈದಾ ಸಕ್ಕರೆ ಇಲ್ಲದೇನೆ ಕೇಕ್ ಮಾಡಿದ್ದೀನಿ ನಾನಿವತ್ತು. ರವೆ ಬಳಸಿ ಮತ್ತು ಸೇಮಿಯಾನು ಇದಕ್ಕೆ ಬಳಸಿದ್ದೀನಿ. ತುಂಬ ಡಿಫ್ರೆಂಟಾಗಿ ಟೇಸ್ಟಿ ಹಾಗೂ ಸುಲಭವಾಗಿ ಮನೇಲಿ ಮಕ್ಕಳು ಕೇಳೋ ಟೈಮಿಗೆ ಮಾಡಿಕೊಡ್ಬೋದು. ಇದನ್ನು 10ರಿಂದ 15 ನಿಮಿಷದಲ್ಲಿ ರೆಡಿ ಆಗುತ್ತೆ. ಈ ಕೇಕು ತುಂಬ ಸ್ಪಾಂಜಿ ಆಗಿತ್ತು, ತುಂಬಾ ಟೇಸ್ಟಿ ಆಗಿತ್ತು. ಇದಕ್ಕೆ ಸಕ್ಕರೆ ಮೈದಾ ಬಳಸದೇ ಇರೋದ್ರಿಂದ ಹೆಲ್ದಿಯಾಗೂ ಇತ್ತು ಇದು ಕೇಕು. ಇದನ್ನು ಮಾಡೋದು ತುಂಬ ಸುಲಭ. ಮಧ್ಯದಲ್ಲಿ ನೋಡಿ ಸೇಮಿಯಾನ ಹಾಕಿದ್ದೀನಿ ನಾನು. ಮಧ್ಯದಲ್ಲಿ ಸೇಮಿಯಾ ಹಾಕಿ ಮೇಲೆ ಕೆಳಗೆ ರವೆಯಿಂದ ಮಾಡಿರೋವಂಥ ಬ್ಯಾಟರ್ ಬಳಸ್ಕೊಂಡು ಮಾಡಿರೋವಂಥ ಕೇಕು ಇದು. ಹೆಲ್ದಿ ಕೇಕು, ಮನೇಲಿ ಈಸಿಯಾಗಿ ಸುಲಭವಾಗಿ ಮಾಡಿರೋವಂಥ ಕೇಕ್ ಇದು. ಖಂಡಿತ ಇದು ನಿಮ್ಗೆ ಇಷ್ಟ ಆಗುತ್ತೆ. ಮಕ್ಕಳು ಕೇಳಿದಾಗ ಮಾಡಿ ಕೊಡ್ಬೋದು ಇದನ್ನು. ಇದು ಮೈಕ್ರೋವೋನ್ ಬಳಸ್ಕೊಂಡಿದ್ದೀನಿ ನಾನು. ಮೈಕ್ರೋವೋನ್ ಇಲ್ಲದೇನೂ ಈಸಿಯಾಗಿ ಪಾತ್ರೆಯಲ್ಲೇ ಬೇಯಿಸ್ಕೊಂಡು ಮಾಡ್ಬೋದು ಈ ಕೇಕನ್ನು. ನಾನಿಲ್ಲಿ ಇವತ್ತು ತುಂಬ ಈಸಿಯಾಗಿ ಸುಲಭವಾಗಿ ಹಾಗೂ ಸ್ಪಾಂಜ್ ಥರ ಬಂದಿರೋವಂಥ ಕೇಕನ್ನು ನಾನು ರೆಡಿ ಮಾಡಿದ್ದೀನಿ. ನೋಡಿ ಎಷ್ಟು ಸ್ಪಾಂಜಿ ಆಗಿದೆ, ಟೇಸ್ಟೂ ಸಖತ್ತಾಗಿತ್ತು. ಇದಕ್ಕೆ ಸಕ್ಕರೆ ಮೈದಾ ಬಳಸಿಲ್ಲ. ಇದಕ್ಕೆ ಬೇಕಾಗಿರೋದು ಇಲ್ಲಿ ಪೈನಾಪಲ್ ಎಸೆನ್ಸ್ ತೊಗೊಂಡಿದ್ದೀನಿ, ರವೆ ತೊಗೊಂಡಿದ್ದೀನಿ. ಇದು ಉಪ್ಪಿಟ್ಟು ರವೆ ಅಲ್ಲ, ಚಿರೋಟಿ ರವೆ. ತುಂಬ ಚಿಕ್ಕದಾಗಿದೆ ಇದು ಚಿರೋಟಿ ರವೆ. ಇದನ್ನು 1 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಇಲ್ಲಿ ಅದೇ ಕಪ್ಪಲ್ಲೇ 3 ಕಪ್ಪಷ್ಟು ಹಾಲನ್ನು ತೊಗೋತಾ ಇದ್ದೀನಿ. 2 ಕಪ್ ಹಾಲು 1 ಕಪ್ ಮೊಸರು ಬಳಸ್ಬೋದು, ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಬೆಲ್ಲನ ಬಳಸ್ತಾ ಇದ್ದೀನಿ. ಇವೆರಡನ್ನ ಚೆನ್ನಾಗಿ ಕರಗೋ ತನಕ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಇದರಲ್ಲಿ ಹಾಲಲ್ಲಿ ಕರಗಬೇಕು. ಕರಗಿದಾದ್ಮೇಲೆ ನೋಡಿ ಈ ರವೆನ ಹುರಿದಿಲ್ಲ ಹಾಗೆ ಹಾಕ್ತಾ ಇದ್ದೀನಿ, ಚೆನ್ನಾಗಿ ಬರುತ್ತೆ. ರವೆ ಹಾಕ್ಕೊಂಡು ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ 1 ಗಂಟೆಲ್ದೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಆದಮೇಲೆ ಇದಕ್ಕೆ ಟೂಟಿ ಫ್ರೂಟಿನ ಹಾಕ್ತಾ ಇದ್ದೀನಿ. ಟೂಟಿ ಫ್ರೂಟಿ ಇಲ್ಲ ಅಂದರೆ ಇದಕ್ಕೆ ಮನೇಲಿರುವಂಥ ಡ್ರೈ ಫ್ರೂಟ್ಸನ್ನು ಬಳಸ್ಕೋಬೋದು. ಇದು ಪೈನಾಪಲ್ ಎಸೆನ್ಸು. ಇಲ್ಲಿ ಎಸೆನ್ಸ್ ಇರೋದ್ರಿಂದ ಹಾಕ್ತಾ ಇದ್ದೀನಿ, ಇಲ್ಲದೇ ಇದ್ದರೆ ಏಲಕ್ಕಿ ಪುಡಿನೂ ಬಳಸ್ಕೋಬೋದು. ಸ್ವಲ್ಪ ಫುಡ್ ಕಲರನ್ನು ಹಾಕ್ತಾ ಇದ್ದೀನಿ. ಫುಡ್ ಕಲರ್ ಬದಲಾಗಿ ನೀವು ಅರಿಶಿನ ಪುಡಿನ ಬಳಸ್ಕೋಬೋದು. 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಪುಡಿ ಎರಡನ್ನ ಹಾಕಿ ಇದನ್ನು 1/4 ಗಂಟೆ ರೆಸ್ಟ್ ಮಾಡೋಕೆ ಬಿಡೋಣ. ಚೆನ್ನಾಗಿ ಸೆಟ್ ಆಗುತ್ತೆ ಆ ಥರ ಇಡೋದ್ರಿಂದ. ಈ ಕೇಕ್ ಮೋಲ್ಡನ್ನು ತೊಗೊಂಡಿದ್ದೀನಿ. ಇದು ಇಲ್ಲ ಅಂದರೆ ಒಂದು ಬೇರೆ ಪಾತ್ರೆನೂ ಮಾಡ್ಕೋಬೋದು ಅದರಲ್ಲಿ. ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡೋಣ. ಈ ಥರ ನೋಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಈ ಥರ ಮಾಡೋದ್ರಿಂದ ಅಂಟ್ಕೊಂಡೇ ಬರುತ್ತೆ ಕೇಕು. ಇದ್ರ ಮೇಲೆ ಮತ್ತೆ ಚಿರೋಟಿ ರವೆ ಹಾಕ್ಕೊಂಡು ಅದನ್ನು ಅದೇ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಎಲ್ಲ ಕಡೆ ಅಂಟ್ಕೊಂಡೇ ನೀಟಾಗಿ ಬರುತ್ತೆ. ಇಲ್ಲಾಂದರೆ ಬಟರ್ ಪೇಪರನ್ನು ಬಳಸ್ಕೋಬೋದು. ಇದು ನೋಡಿ ಕಲಸಿ 1/4 ಗಂಟೆ ಆಗಿದೆ. ಚೆನ್ನಾಗಿ ಇಡ್ಲಿ ಬ್ಯಾಟರ್ ಥರ ಆಗಿದೆ ಇದು. ಇದಕ್ಕೆ ಹಾಕ್ಕೊಳ್ಳೋಣ. ಕನ್ಸಿಸ್ಟೆನ್ಸಿಲಿ ಇರಬೇಕು ಇದು, ತುಂಬ ಗಟ್ಟಿ ಆಗಬಾರ್ದು, ಕೇಕು ಗಟ್ಟಿ ಆಗುತ್ತೆ. ಹಾಕಿ ಆದಮೇಲೆ ಇದನ್ನೊಂದು ಸರಿ ಟ್ಯಾಪ್ ಮಾಡ್ಕೊಳ್ಳೋಣ. ಟ್ಯಾಪ್ ಆದಮೇಲೆ ಇದು ನೋಡಿ ರೋಸ್ಟೆಡ್ ಸೇಮಿಯಾ ಚಿಕ್ಕದಾಗಿರುತ್ತೆ, ಆ ಸೇಮಿಯಾ ತೊಗೊಂಡಿದ್ದೀನಿ ನಾನು. ಈ ಸೇಮಿಯಾನ ಇದರಲ್ಲಿ ಮೇಲೆ ಎಲ್ಲ ಕಡೆ ನಿಧಾನವಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ 1 ಇಂಚಷ್ಟು ಲೇಯರ್ ಬರೋ ಹಾಗೆ ಹಾಕ್ಕೋಬೇಕು ಇದನ್ನು. ಈ ಸೇಮಿಯಾನ ಚೆನ್ನಾಗಿ ಕೈಯಿಂದ ಈ ಥರ ಪುಡಿ ಮಾಡಿ ಹಾಕ್ಕೋಬೇಕು. ಈ ಥರ ಪುಡಿ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಸಿಗುತ್ತೆ ಬಾಯಿಗೆ. ಇದನ್ನು ಈಗ ಹಾಕ್ತಾ ಇದ್ದೀನಿ ಎಲ್ಲ ಕಡೆ. ಇದ್ರ ಮೇಲೆ ಟೂಟಿ ಫ್ರೂಟಿನೂ ಹಾಕ್ಕೊಳ್ಳೋಣ ಲೈಟಾಗಿ. ಟೂಟಿ ಫ್ರೂಟಿ ಬದಲಾಗಿ ಇಲ್ಲಿ ಡ್ರೈ ಫ್ರೂಟ್ಸನ್ನು ಬಳಸ್ಕೋಬೋದು. ದ್ರಾಕ್ಷಿ ಮತ್ತು ಗೋಡಂಬಿ ಮನೇಲಿ ಯಾವುದಿರುತ್ತೆ ಅದನ್ನು ಹಾಕ್ಬೋದು. ಇದು ಟೂಟಿ ಫ್ರೂಟಿನ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡಾದಮೇಲೆ ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಮೇಡನ್ನು ಬಳಸ್ತಾ ಇದ್ದೀನಿ ನಾನು. ಇದನ್ನು ಎಲ್ಲ ಕಡೆ ನಿಧಾನವಾಗಿ ಸ್ಪ್ರೆಡ್ ಮಾಡ್ಕೋಬೋದು. ಇದು ಹಾಗೆ ಹಾಕ್ಬಿಟ್ಟು ಮಿಲ್ಕ್ ಮೇಡ್ ಬದಲಾಗಿ ಸಕ್ಕರೆ ಪಾಕನೂ ಹಾಕ್ಕೋಬೋದು. ಇಲ್ಲಿ ಅದ್ರ ಮೇಲೆ ಮತ್ತೆ 1 ಲೇಯರು ಈ ಬ್ಯಾಟರನ್ನು ಹಾಕ್ಕೊಳ್ಳೋಣ ನಿಧಾನವಾಗಿ. ಹಾಕ್ಕೊಂಡೆ ಆದಮೇಲೆ ಇದರ ಮೇಲೆ ಮತ್ತೆ ಟೂಟಿ ಫ್ರೂಟಿನ ಹಾಕ್ತಾಯಿದ್ದೀನಿ ನಾನು. ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. 3-4 ಸಾರಿ ಈ ಥರ ಟ್ಯಾಪ್ ಮಾಡಬೇಕು. ಟ್ಯಾಪ್ ಮಾಡೋದ್ರಿಂದ ಅದರಲ್ಲಿರೋ ಏರ್ ಬಬಲ್ಸ್ ಹೋಗಿ ಚೆನ್ನಾಗಿ ಕುಕ್ ಆಗಿ ಫ್ರೀ ಹೀಟ್ ಆಗಿರೋ ಓವನಲ್ಲಿಟ್ಟು ಇದನ್ನು ಸುಮಾರು 40 ನಿಮಿಷಗಳ ಕಾಲ ಬೇಯಿಸಬೇಕು. 200 ಡಿಗ್ರಿ ಸೆನ್ಸಿಲೇಷನಲ್ಲಿ 40 ನಿಮಿಷ ಬೇಯಿಸ್ಕೊಂಡಿದ್ದೀನಿ ನಾನು ಈ ಕೇಕನ್ನು. ನೋಡಿ ಈಗ ಚೆನ್ನಾಗಿ ಬೆಂದಿದೆ. ಈ ಒಂದು ಚಾಕುನ ಹಿಟ್ಟು ನೋಡಿದಾಗ ಅದಕ್ಕೆ ಅಂಟದೆ ಬಂದರೆ ಇದು ನೀಟಾಗಿ ಬೆಂದಿದೆ ಅಂತ ಆಯಿತು. ಇದನ್ನು ಉಲ್ಟಾ ಮಾಡಿಕೊಂಡು ಕಟ್ ಮಾಡಿಕೊಂಡು ಮಕ್ಕಳಿಗೆ ಸರ್ವ್ ಮಾಡಿಕೊಂಡ್ರೆ ಇಷ್ಟಪಟ್ಟು ತಿನ್ನುವಂಥ, ಮನೇಲೇ ಸುಲಭವಾಗಿ ಸಕ್ಕರೆ ಮೈದಾ ಬಳಸ್ದೇ ಮಾಡಿರೋ ಅಂಥ ಹೆಲ್ದಿ ಕೇಕ್ ಇದು. ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಳಿಗೂ ಇಷ್ಟಪಟ್ಟು ತಿಂತಾರೆ. ಸ್ಪಾಂಜಿ ಆಗಿ ಬಂದಿತ್ತು ನೋಡಿ, ಈ ಥರ ಸ್ಪಾಂಜ್ ಆಗಿ ಬಂದಿದೆ. ಇದನ್ನು ಕಟ್ ಮಾಡಿ ಅದ್ರ ಮಧ್ಯದಲ್ಲಿ 1 ಲೇಯರ್ ಇರೋದ್ರಿಂದ ಮಕ್ಕಳಿಗೆ ಇಷ್ಟ ಆಗುತ್ತೆ ಇದು ಖಂಡಿತ. ನೋಡಿ ಸ್ಪಾಂಜ್ ಥರ ಬಂದಿದೆ. ಇದನ್ನು ಮಧ್ಯದಲ್ಲಿ ಓಪನ್ ಮಾಡಿದಾಗ ಸೇಮಿಯಾ ಸಿಗುತ್ತೆ. ಒಂದು ಡಿಫ್ರೆಂಟ್ ಆದ ಹೆಲ್ದಿಯಾದ ತುಂಬ ಟೇಸ್ಟಿಯಾದಂಥ
ಸುಲಭವಾದ ಹೋಮ್ಮೇಡ್ ಕೇಕ್ ಇದು. ಈ ಥರ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ ಮಧ್ಯದಲ್ಲಿ ಸೇಮಿಯಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಆಗಲೂ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿತ್ತು. ಇದ್ರ ಮೇಲೆ ನೀವು ಸಕ್ಕರೆ ಪಾಕನ ಹಾಕಿ ತಿನ್ಬೋದು, ಇನ್ನೂ ಸ್ಮೂತಾಗಿ ಬರುತ್ತೆ. ಮೈಕ್ರೋ ಅವನ್ ಇಲ್ಲದೆ ಇದ್ರೂ ಪಾತ್ರೆನ ಬಿಸಿ ಮಾಡಿ ಅದರಲ್ಲಿ 20 ನಿಮಿಷಗಳ ಕಾಲ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೋದು. ಥ್ಯಾಂಕ್ ಯು.